ಕ್ರೀಸ್ ಕೇಳಿದ್ರೆ ದೈತ್ಯ ಆಟಗಾರ, ಆರಂಭಿಕ ಫೈರ್ ಮ್ಯಾನ್, ಲೆಜೆಂಡರಿ ಕ್ರಿಕೆಟಿಗ ಆಸೀಸ್ನ ಬಾಹುಬಲಿ ಡೇವಿಡ್ ವಾರ್ನರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ವಾರ್ನರ್ ವಿದಾಯ ಘೋಷಣೆ ಮಾಡಿದ್ದು ನೋವಿನ ವಿಚಾರವಾದ್ರೆ, ಅದಕ್ಕಿಂತಲೂ ನೋವಿನ ವಿಚಾರ ಅಂದ್ರೆ ದಿಗ್ಗಜ ಕ್ರಿಕೆಟಿಗ ಯಾವುದೇ ಗೌರವಯುತ ವಿದಾಯವಿಲ್ಲದೆ ಗುಡ್ ಬೈ ಹೇಳಿದ್ದು. ಈ ಬಗ್ಗೆ ವಿವರವಾಗಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸ್ನೇಹಿತರೆ, ಈ ಸಲ T20 ವಿಶ್ವಕಪ್ ಅಚ್ಚರಿಯ ಫಲಿತಾಂಶ ನೀಡಿರೋದನ್ನ ನೀವೆಲ್ಲ ಗಮನಿಸಿರ್ತೀರಿ. ಇತ್ತೀಚಿನ ದಿನಗಳವರೆಗೂ ಕ್ರಿಕೆಟ್ ಶಿಶು ಅಂತಾನೆ ಪರಿಗಣಿಸಿರುವ ಅಫ್ಘಾನಿಸ್ತಾನ ತಂಡ ಮೊದಲ ಬಾರಿಗೆ T20 ವಿಶ್ವಕಪ್ ಸೆಮಿಫೈನಲ್ಗೇರಿತ್ತು. ಶಾಕಿಂಗ್ ಅನ್ನುವಂತೆ ಏಕದಿನ ವಿಶ್ವಕಪ್ನ ಹಾಲಿ ಚಾಂಪಿಯನ್ ಬಲಿಷ್ಠ ಆಸ್ಟ್ರೇಲಿಯಾ ಸೂಪರ್ 8 ಹಂತದಲ್ಲಿ ಮನೆಗೆ ನಡೆದಿದೆ. ಆಸ್ಟ್ರೇಲಿಯಾ ಕ್ರಿಕೆಟ್ ಟೀಮ್ ಜೊತೆಗೆ ಆಸ್ಟ್ರೇಲಿಯಾದ ಕ್ರಿಕೆಟ್ ಫ್ಯಾನ್ಸ್ ಇದೇ ಶಾಕ್ನಲ್ಲಿರುವಾಗಲೇ ಆಸ್ಟ್ರೇಲಿಯಾ ತಂಡದ ಲೆಜೆಂಡರಿ ಆಟಗಾರ ಡೇವಿಡ್ ವಾರ್ನರ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಸ್ಫೋಟಕ ಆಟಗಾರನ ಈ ವಿದಾಯ ಒಂದು ರೀತಿಯಲ್ಲಿ ಆಸ್ಟ್ರೇಲಿಯಾ ಟೀಮ್ಗಷ್ಟೇ ಅಲ್ಲ, ಇಡೀ ಆಸ್ಟ್ರೇಲಿಯಾ ಕ್ರಿಕೆಟ್ ಲೋಕಕ್ಕೆ ನೋವು ನೀಡಿದೆ. ಈ ರೀತಿಯ ವಿದಾಯವನ್ನ ಯಾರೂ ಕೂಡ ಬಯಸಿರಲಿಲ್ಲ, ಸ್ವತಃ ವಾರ್ನರ್ ಕೂಡ. ಯಾಕಂದ್ರೆ ಈ ವಿದಾಯ ಗೌರವಯುತವಾಗಿರಲಿಲ್ಲ. ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಈ ಬಾರಿಯ T20 ವಿಶ್ವಕಪ್ ಫೈನಲ್ ಮುಗಿದ ಮೇಲೆ ಗುಡ್ ಬೈ ಹೇಳೋಕೆ ಡೇವಿಡ್ ವಾರ್ನರ್ ಬಯಸಿದ್ರು. ಆದರೆ ತನ್ನ ತಂಡವನ್ನ ಫೈನಲ್ ವರೆಗೆ ಕೊಂಡೊಯ್ಯಲಾಗದ ನೋವಿನಲ್ಲೇ ವಾರ್ನರ್ ವಿದಾಯ ಹೇಳಿದ್ದಾರೆ. ಆಸ್ಟ್ರೇಲಿಯಾ ಪರ 110 T20 ಪಂದ್ಯಗಳನ್ನಾಡಿರುವ ಡೇವಿಡ್ ವಾರ್ನರ್ 3277 ರನ್ ಕಲೆ ಹಾಕಿದ್ದಾರೆ. 1 ಶತಕ ಹಾಗೆ 28 ಅರ್ಧ ಶತಕಗಳನ್ನು ಬಾರಿಸಿದ್ದಾರೆ. ಈ ಮೂಲಕ ಆಸ್ಟ್ರೇಲಿಯಾ ಪರ T20 ಕ್ರಿಕೆಟ್ನಲ್ಲಿ ಅತ್ಯಧಿಕ ರನ್ ಕಲೆ ಹಾಕಿದ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ ಆಸೀಸ್ ಪರ 161 ಪಂದ್ಯಗಳಲ್ಲಿ 159 ಇನ್ನಿಂಗ್ಸ್ ಆಡಿರುವ ಡೇವಿಡ್ ವಾರ್ನರ್ 6932 ರನ್ ಬಾರಿಸಿದ್ದಾರೆ. 22 ಭರ್ಜರಿ ಶತಕ ಹಾಗೆ 33 ಅರ್ಧ ಶತಕಗಳನ್ನು ಕೂಡ ಸಿಡಿಸಿದ್ದಾರೆ. ಡೇವಿಡ್ ವಾರ್ನರ್ ಆಸ್ಟ್ರೇಲಿಯಾ ಪರ 112 ಟೆಸ್ಟ್ ಪಂದ್ಯಗಳನ್ನಾಡಿದ್ದಾರೆ. ಈ ವೇಳೆ 205 ಇನ್ನಿಂಗ್ಸ್ ಆಡಿರುವ ಅವರು 3 ದ್ವಿಶತಕ, 26 ಶತಕ ಹಾಗೆ 37 ಅರ್ಧ ಶತಕಗಳೊಂದಿಗೆ ಒಟ್ಟು 8786 ರನ್ ಕಲೆ ಹಾಕಿದ್ದಾರೆ. ಈ ಮೂಲಕ 3 ಸ್ವರೂಪಗಳಲ್ಲೂ ಕೂಡ ಆಸ್ಟ್ರೇಲಿಯಾ ಪರ 3000ಕ್ಕೂ ಅಧಿಕ ರನ್ ಕಲೆ ಹಾಕಿದ ಏಕೈಕ ಬ್ಯಾಟರ್ ಆಗಿದ್ದಾರೆ ಡೇವಿಡ್ ವಾರ್ನರ್. ಸ್ಫೋಟಕ ಆಟಗಾರ ಡೇವಿಡ್ ವಾರ್ನರ್ ವಿದಾಯಕ್ಕೆ ಆಸ್ಟ್ರೇಲಿಯಾ ಮಾಜಿ ಕ್ಯಾಪ್ಟನ್ ರಿಕಿ ಪಾಂಟಿಂಗ್ ಭಾವುಕರಾಗಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಪಾಂಟಿಂಗ್, ನಾನು ಮತ್ತೊಬ್ಬ ವಾರ್ನರ್ ಅನ್ನ ಹುಡುಕೋದು ಸುಲಭದ ಕೆಲಸವಲ್ಲ. ಡೇವಿಡ್ ವಾರ್ನರ್ ಅವರ ನಿವೃತ್ತಿ ಘೋಷಣೆ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರಲಿದೆ ಎಂದಿದ್ದಾರೆ. ಡೇವಿಡ್ ವಾರ್ನರ್ ಅವರು 2024 ಜನವರಿಯಲ್ಲೇ ಒನ್ ಡೇ ಮತ್ತು ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದರು. 2024 T20 ವಿಶ್ವಕಪ್ನಲ್ಲಿ ಉತ್ತಮ ಸಾಧನೆ ಮಾಡಿ ಆಸ್ಟ್ರೇಲಿಯಾ ತಂಡಕ್ಕೆ ಮತ್ತೊಮ್ಮೆ ಚಾಂಪಿಯನ್ ಆಗುವ ಮಹದಾಸೆಯಲ್ಲಿದ್ದರು. T20 ವಿಶ್ವಕಪ್ನಲ್ಲಿ ಗೆಲುವಿನೊಂದಿಗೆ ವಿದಾಯ ಹೇಳಲು ಡೇವಿಡ್ ವಾರ್ನರ್ ಬಯಸಿದರು. ಆದರೆ T20 ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ಸೂಪರ್ 8ನಲ್ಲಿ ಔಟ್ ಆಗಿದ್ದು ಸೋಲಿನೊಂದಿಗೆ ಡೇವಿಡ್ ವಾರ್ನರ್ಗೆ ವಿದಾಯ ಹೇಳುವಂತಾಗಿದೆ. ಡೇವಿಡ್ ವಾರ್ನರ್ ಅವರು ಸಾರ್ವಕಾಲಿಕ ಶ್ರೇಷ್ಠ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರಾಗಿದ್ದರು. ವಾರ್ನರ್ ಅವರು ಆಸ್ಟ್ರೇಲಿಯಾ ತಂಡದಲ್ಲಿ ಬಾಹುಬಲಿ ಎಂದೇ ಖ್ಯಾತಿ ಗಳಿಸಿದರು. 2009 ಜನವರಿ 11ರಿಂದ ಆರಂಭವಾದ ಡೇವಿಡ್ ವಾರ್ನರ್ ಎಂಬ ಕಿಂಗ್ಸ್ಟೌನ್ನ ಅತ್ಯದ್ಭುತ ಎಡಗೈ ಬ್ಯಾಟರ್ನ ಕ್ರಿಕೆಟ್ ಜೀವನ ಈಗ ಸೆಂಟ್ ಲೂಸಿಯಾದಲ್ಲಿ ಅಂತ್ಯವಾಗಿದೆ. ಆದರೆ ಆ ಒಂದು ಮಾತು ವಾರ್ನರ್ ಹೇಳಿರೋದು ಫ್ಯಾನ್ಸ್ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗಿದ್ದಾರೆ. ಜೊತೆಗೆ ಆಸ್ಟ್ರೇಲಿಯಾ ಕ್ರಿಕೆಟ್ ಮಂಡಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಟಾನಿಕ್ ಕೊಟ್ಟಂತಾಗಿದೆ. ಅದೇನೆಂದ್ರೆ, ಮುಂದಿನ ವರ್ಷ ಪಾಕಿಸ್ತಾನದಲ್ಲಿ ನಡೆಯಲಿರುವ ಚಾಂಪಿಯನ್ಸ್ ಟ್ರೋಫಿಗೆ ತಂಡಕ್ಕೆ ಸಹಾಯ ಬೇಕಿದ್ದಲ್ಲಿ ಆಯ್ಕೆಗೆ ಲಭ್ಯರಿರುವುದಾಗಿ ವಾರ್ನರ್ ಹೇಳಿದ್ದಾರೆ. 37 ವರ್ಷದ ಆಸೀಸ್ ಹುಲಿ ಸದ್ಯ ಕ್ರಿಕೆಟ್ ಲೋಕಕ್ಕೆ ಗುಡ್ ಬೈ ಹೇಳಿದ್ದಾರೆ. IPLನಲ್ಲಿ ವಾರ್ನರ್ ಸ್ಫೋಟಕ ಬ್ಯಾಟಿಂಗ್ ನೋಡುವ ಅವಕಾಶ ಇನ್ನೂ ಕೂಡ ಇದೆ. ನಮಸ್ಕಾರ.